shot of oil. ನಿನ್ನ ಹತ್ರ ಒಂದು ಮೊಗೆ ಎಣ್ಣೆ ಇದ್ರೆ ಸಾಕು. Go back. ಹೋಗು, ಹಿಂತಿರುಗಿ ಹೋಗು. ಹಿಂತಿರುಗಿ ಹೋಗು. ಎಲ್ಲರೂ ಸೊಲ್ಲಂಗ. ಎಲ್ಲರೂ ಹೇಳಿ. ನನ್ನ ಲೈಫ್ ಅಲ್ಲಿ ಏನ್ ಇಲ್ದೆ ಹೋದ್ರುನು ನನ್ನ ಒಳಗೆ ಸ್ವಲ್ಪ ಎಣ್ಣೆ ಇದ್ರೆ, ನನ್ನ ಲೈಫ್ ಅಲ್ಲಿ ಏನ್ ಇಲ್ದೆ ಹೋದ್ರುನು ನನ್ನ ಒಳಗೆ ಸ್ವಲ್ಪ ನನ್ನ ಹೃದಯದಲ್ಲಿ ಹೋಲಿ ಸ್ಪಿರಿಟ್ ಇದ್ರೆ, ನನ್ನ ಹೃದಯದಲ್ಲಿ ಪರಿಶುದ್ಧಾತ್ಮನಿದ್ರೆ ಅದು ಸಾಕು ನನಗೆ. ಅದು ಸಾಕು ನನಗೆ. ಎತ್ತನೆ ಬೇರೆ ಆಮೆನ್ ಸೊಲ್ಲಂಗ. ಯೆಸ್ ಆಮೆನ್ ಅಂತ. ನೋ ಎಲಿಶಾ will tell you. ಎಲಿಶಾ ಹೇಳ್ತಾನೆ, ಆಮೆನ್, ನನ್ನ ಹತ್ರ ಏನು ಇಲ್ಲಮ್ಮ, ನಿನ್ನೊಳಗೆ ಏನಿದೆಯೋ ಅದೇ ಸಾಕು, ಹೋಗಮ್ಮ. ನನ್ನ ಹತ್ರ ಏನೂ ಇಲ್ಲ, ನಿನ್ನೊಳಗೆ ಏನಿದೆಯೋ ಅದೇ ಸಾಕು, ಹೋಗಮ್ಮ. ಆಮೆನ್. ಎವಳ ಬೇರೆ ಆಮೆನ್ ಸೊಲ್ಲಂಗ. ಯೆಸ್ ಆಮೆನ್ ಅಂತ. God has already poured his spirit in you. ದೇವರು ಈಗಾಗಲೇ ತನ್ನ ಆತ್ಮವನ್ನ ನಿಮ್ಮೊಳಗೆ ಸುರಿಸಿದ್ದಾನೆ. What you need to do? ನೀವು ಏನ್ ಮಾಡಬೇಕು? Get all the vessels. ಎಲ್ಲ ಪಾತ್ರೆಗಳನ್ನು ತೆಗೆದುಕೊಂಡು ಬನ್ನಿ. ಎಲ್ಲ ಪಾತ್ರೆ ತಗೊಂಬ. ಎಲ್ಲ ಪಾತ್ರೆ ತೆಗೆದುಕೊಂಡು ಬನ್ನಿ. You think ನೀವು ನೆನೆಸ್ತೀರಾ ಕೊಂಚದಾ ಇರುತ್ತದೆ, ಸ್ವಲ್ಪ ತಾನೇ ಇದೆ, ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಎಲಿಶಾ ಹೇಳ್ತಾನೆ, ಮನೆಯಲ್ಲಿ ಎಲ್ಲಾನು ಇಟ್ಕೊಂಡ್ಬಿಟ್ಟು ನೀ ನನ್ನನ್ನ ಹುಡ್ಕೊಂಡ್ ಬಂದಿಯಲ್ಲ, ನಿನ್ನ ಕುಳ್ಳ ಇರಕರದೆ ನಿನ್ನೊಳಗೆ ಇರುವಂತದ್ದು ಈ ಲೋಕದಲ್ಲಿ ಇರೋದಕ್ಕಿಂತಲೂ ದೊಡ್ಡದು. ಈ ಲೋಕದಲ್ಲಿ ಇರುವುದಕ್ಕಿಂತಲೂ ಅದು ದೊಡ್ಡದು. ಎತ್ತನೆ ಬೇರೆ ಆಮೆನ್ ಸೊಲ್ಲಂಗ. Hallelujah. What you need to do? ಏನ್ ಮಾಡ್ಬೇಕು? ನೀನು ಇದು ಏನಂತ ಗೊತ್ತಿಲ್ಲದೆ ಏನೂ ಇಲ್ಲ ಮೊಗ್ಗದಲ್ಲಿ ಎಣ್ಣೆ ಬಿಟ್ರೆ ಅಂತ ಮಾತಾಡ್ತೀಯಲ್ಲ, ಹೋಗಿ ಎಲ್ಲ ಪಾತ್ರೆ ತಗೊಂಬ, ಹೋಗು. Get all the vessels from the neighbor. ಹೋಗು, ಅಕ್ಕಪಕ್ಕದವರ ಹತ್ರ ಎಲ್ಲ ಪಾತ್ರೆ ತೆಗೆದುಕೊಂಡು ಬಾ. As much as possible get it. ನಿನಗೆ ಎಷ್ಟಾಗ್ತದೋ ಅಷ್ಟು ತೆಗೆದುಕೊಂಡು ಬಾ. Do you know what happened? ಏನಾಯ್ತು ಗೊತ್ತಾ? Everything is inside. ಎಲ್ಲವೂ ಈಗ ಒಳಗಿದೆ. ಎಲಿಶಾ ಹೇಳ್ದ, దీని లోపల ఏముందో ಇದ್ರ ಒಳಗೆ ಏನಿದೆಯೋ దాని పవర్ ఏమని చూడాలంటే, ಅದರ ಬಲ ಏನೆಂಬುದಾಗಿ ನಿನಗೆ ಗೊತ್ತಾಗಬೇಕಂದ್ರೆ నీ తలుపులేసుకో, ನೀನು ಬಾಗಿಲಾಕು. ಆಮೆನ್. ಹalleluya. Hallelujah. Keep all the vessels inside. ನೀನು ಎಲ್ಲ ಪಾತ್ರೆಗಳನ್ನ ಒಳಗಿಡು. ಎಲ್ಲ vessels ಒಳಗೆ ತಗೊಂಬ. ಎಲ್ಲಾನು ಒಳಗಿಡು. ಆಮೆನ್. ಬಾಗಿಲಾಕು. ಆಮೆನ್. hallelujah. Hallelujah. ನಾನು ಸೊನ್ನದು ಎಲ್ಲರಿಗೂ ಕೇಳ್ತಿದ್ದೀರಾ? ನಾನು ಹೇಳೋದನ್ನೆಲ್ಲ ಕೇಳ್ತಾ ಇದ್ದೀರಾ? ಬಾಗಿಲಾಕು. ಆಮೆನ್. ತలుపులేసుకున్న తర్వాత ಬಾಗಿಲು ಹಾಕೊಂಡಾದ್ಮೇಲೆ ನಾನು ದಾಂಟ್ಲು పోయాల, ಅದನ್ನ ಅದರೊಳಗೆ ಸುರಿಸಬೇಕು. ಅದರೊಳಗೆ ಸುರಿಸಬೇಕು. ಅದರೊಳಗೆ ಸುರಿಸಬೇಕು. ಎದರೊಳಗೆ ಸುರಿಸಬೇಕು? ಯಾವುದರೊಳಗೆ ಸುರಿಸಬೇಕು? ಇಷ್ಟು ಸಣ್ಣದಿರೋಂಥದನ್ನ, ಇಷ್ಟು ಸಣ್ಣದಿರುವಂತದನ್ನ, ಇಷ್ಟು ಮೊಗ್ಗದಲ್ಲಿರೋಂಥದನ್ನ, ಇಷ್ಟು ಮೊಗೆಯಲ್ಲಿರುವ ಎಣ್ಣೆಯನ್ನ 25 kg ಹಂಡೆದಲ್ಲಿ ಸುರಿಸು. 25 kg ಇರುವಂತ ಹಂಡೆಯಲ್ಲಿ ಸುರಿಸು. ಸಣ್ಣದೆತ್ತನೆ ಬೇರೆ ಬರಿದಂಗೆ ದೇಶನಕ್ಕೆ ಅರ್ಥ ಆಗ್ತಿದೆ. ನೀ ಉಟ್ರೆ, ನೀ ಸುರಿಸು, ನೀ ಉಟ್ರೆ, ನೀ ಸುರಿಸು. when you start to pour, ನೀನು ಅದನ್ನ ಹಾಗೆ ಸುರಿಸುವುದಕ್ಕೆ ಪ್ರಾರಂಭಿಸುವಾಗ, the oil is coming and coming and coming and coming. ಆ ಎಣ್ಣೆ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. It's not getting stopped. ಅದು ನಿಲ್ತಾನೆ ಇಲ್ಲ. அப்படியே ஊத்தி 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 25 kg இந்த பெரிய பாத்திரம் full ஆயிடுச்சு. ಹಾಗೆ ಆಗ್ತಾ 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 25 kg ಪಾತ್ರೆ ತುಂಬಿ ಹೋಯಿತು. When that ಪಾತ್ರೆ is full, ಆ ಪಾತ್ರೆ ತುಂಬಿ ಹೋದಾಗ, take it to the next ಪಾತ್ರ. ಇನ್ನೊಂದು ಪಾತ್ರೆಗೆ ತೆಗೆದುಕೋ. Hallelujah. Hallelujah. That is 50 kg ಪಾತ್ರ. ಅದು 50 kg ಪಾತ್ರೆ. Pour it into that. ಅದಕ್ಕೂ ಹಾಕು. ಹಂಗೆ ಸುರಿತಾನೆ ಇರು. ಹಂಗೆ ಸುರಿತಾನೆ ಇರು. ಸುರಿತಾನೆ ಇರು. ಸುರಿತಾನೆ ಇರು. ಬಾಗಿಲು ತೆರಿಬೇಡ. ಬಾಗಿಲು ತೆಗಿಬೇಡ. ಸುರಿಯೋದು ನಿಲ್ಲಿಸಬೇಡ. ಸುರಿಯೋದು ನಿಲ್ಲಿಸಬೇಡ. When you start to pour and pour and pour, ನೀನು ಹಾಗೆ ಸುರಿಸ್ತಾ 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 ಇರುವಾಗ 50 kg ಪಾತ್ರ will be full. 50 kg ಪಾತ್ರೆನೂ ತುಂಬಿ ಹೋಗ್ತದೆ. Pour it to the next vessel. ಅದಾದ್ಮೇಲೆ ಇನ್ನೊಂದು ಪಾತ್ರೆಗೆ Pour it ಹಾಕು. to the next vessel. ಇನ್ನೊಂದು ಪಾತ್ರೆಗೆ ಹಾಕು. Pour it to the next vessel. ಇನ್ನೊಂದು ಪಾತ್ರೆಗೆ ಹಾಕು. The Bible says, ಸತ್ಯವೇದ ಹೇಳ್ತಿದೆ, amen, when the last vessel was full, ಹೌದು, ಕೊನೆ ಪಾತ್ರೆ ಅದು when the ತುಂಬಿದಾಗ, last vessel was full, ಕೊನೆಯ ಪಾತ್ರೆ ಅದು ತುಂಬಿದಾಗ, amen, she said, bring one more vessel. ಆಕೆ ಹೇಳಿದ್ರು, ಇನ್ನೊಂದು ಪಾತ್ರೆ ತೆಗೆದುಕೊಂಡು ಬನ್ನಿ. And they said, ಅವ್ರು ಹೇಳಿದ್ರು, all patram is over. ಎಲ್ಲ ಪಾತ್ರೆನೂ ಖಾಲಿ ಆಯ್ತು. Amen. When they said everything is finished, ಅವರು ಎಲ್ಲ ಮುಗೀತಂತ ಹೇಳುವಾಗ the oil stopped. ಆಗ ಎಣ್ಣೆ ನಿಂತಿತು. Hallelujah. Hallelujah. ನಾನು ಸೊನ್ನದು ಎತ್ತನೆ ಬೇರೆ ಬರಿದಂಗೆ. ನಾನು ಹೇಳಿದ ಜನಕ್ಕೆ ಅರ್ಥ ಆಗ್ತಿದೆ. Amen. Listen to me. ಗಮನಿಸಿ. When you are in need, ನೀವು ಅಗತ್ಯತೆಯಲ್ಲಿರುವಾಗ, when you are in a problem, ನೀವು ಸಮಸ್ಯೆಯಲ್ಲಿರುವಾಗ, there is a solution in for you. ನಿಮಗಾಗಿ ಒಂದು ಉತ್ತರವಿದೆ. That solution is not with the prophet. ಅದು ಪ್ರವಾದಿಯ ಬಳಿಯಲ್ಲಿಲ್ಲ. That solution is not with the kings. ಆ ಉತ್ತರ ಅರಸರ ಬಳಿಯಲ್ಲಿಲ್ಲ. That solution is not in the banks. ಅದು ಬ್ಯಾಂಕ್ ನಲ್ಲಿ ಇಲ್ಲ. The solution is inside you. ಅದು ಆ ಒಂದು ಉತ್ತರ ಅದು ನಿಮ್ಮ ಒಳಗೇನೆ ಇದೆ. The Holy Spirit is your solution. ಪರಿಶುದ್ಧಾತ್ಮನೇ ನಿಮಗೆ ಉತ್ತರ. Why are we suffering today? ಯಾಕೆ ನಾವು ಇದನ್ನ ಕಷ್ಟವನ್ನು ಅನುಭವಿಸ್ತಾ Why ಇದ್ದೇವೆ? are we struggling today? ಯಾಕೆ ನಾವು ಇದನ್ನ ಹೋರಾಟ ಮಾಡ್ತಾ ಇದ್ದೇವೆ? Because ಯಾಕಂದ್ರೆ we are not looking at what we have. ನಮ್ಮ ಒಳಗೆ ಏನಿದೆ ಎಂಬುದನ್ನು ನಾವು ನೋಡ್ತಾ ಇಲ್ಲ. We are looking at what we don't have.
ನಾವು ನೋಡ್ತಾ ಇದೀವಿ ನಮ್ಮ ಹತ್ರ ಏನಿಲ್ಲ ಅದನ್ನ ಮಾತ್ರ ನೋಡ್ತಾ Amen. ಇದ್ದೇವೆ. We are looking at man. ನಾವು ಬರೀ ಮನುಷ್ಯನನ್ನ ನೋಡ್ತಾ We are ಇದ್ದೇವೆ. looking at someone to help us. ನಮಗೆ ಯಾರು ಸಹಾಯ ಮಾಡ್ತಾರಾ ಅಂತ ನೋಡ್ತಾ ಇದ್ದೇವೆ. But ಆದರೆ there is already someone inside. ಯಾರೋ ಒಬ್ಬರು ನನ್ನೊಳಗೆ ಈಗಾಗಲೇ ಇದ್ದಾರೆ. Amen. His name is helper. ಆತನ ಹೆಸರು ಸಹಾಯಕನು. We think ನಾವು we ನೆನೆಸ್ತೇವೆ need someone to comfort us. ನಮಗೆ ಯಾರಾದ್ರೂ ಒಬ್ರು ಸಂತೈಸಬೇಕಂತ But the ನೆನೆಸ್ತೇವೆ. one who is inside you is his name is comforter. ಆದ್ರೆ ನಿಮ್ಮ ಒಳಗಿರುವಂತ ಸಹಾಯಕನು ಆತನ ಹೆಸರು ಸಂತೈಸುವ ಆತ್ಮನು. Amen. We want someone to be very loyal to us. ನಮಗೋಸ್ಕರ ಯಾರಾದ್ರೂ ಯಥಾರ್ಥವಾಗಿರ್ಬೇಕೆಂಬುದಾಗಿ ನೆನೆಸ್ತೇವೆ. Amen. There is the spirit of truth inside you. ಸತ್ಯದ ಆತ್ಮನೇ ನಿಮ್ಮೊಳಗಿದ್ದಾನೆ. How many of you say amen? ಯೇಸುನ ಆಮೆನ್ ಅಂತೀರಾ? All you need to do ನೀವು is, if you want to ಮಾಡಬೇಕಾದೆಲ್ಲವೂ see a change in your life, ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ if ನೀವು you want to see ನೋಡ್ಬೇಕಂದ್ರೆ, a change in your situation, ನಿಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆಯನ್ನ ನೀವು ನೋಡ್ಬೇಕಂದ್ರೆ go lock your door, ಹೋಗಿ ಬಾಗಿಲನ್ನ ಮುಚ್ಚಿಕೊಳ್ಳಿ. close your door, ನಿಮ್ಮ ಬಾಗಿಲನ್ನ ಮುಚ್ಚಿಕೊಳ್ಳಿ. pour yourself, ನಿಮ್ಮನ್ನೇ ನೀವು ಸುರಿಸಿ. pour yourself. ನಿಮ್ಮನ್ನೇ ನೀವು ಸುರಿಸಿ. எத்தனை பேர் ஆமென் சொல்றீங்க? ಯೇಸುನ ಆಮೆನ್ I ಅಂತೀರಾ? tell you, ನಾನು ನಿಮ್ಗೆ by ಹೇಳ್ತೀನಿ, the time you open the door, ನೀವು ಬಾಗಿಲನ್ನ ತೆರೆಯುವಷ್ಟರಲ್ಲೇ amen, your problem is solved. ನಿಮ್ಮ ಸಮಸ್ಯೆ ಅದು Amen. ಪರಿಹಾರವಾಗಿರುತ್ತದೆ. That woman went inside and locked the door. ಆ ಸ್ತ್ರೀ ಒಳಗೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡಳು. She thought, ಆಕೆ my ನೆನೆಸಿದ್ದು, children will be taken as bond slaves forever. ನನ್ನ ಒಂದು ಮಕ್ಕಳನ್ನ ಯಾವಾಗ್ಲೂ ಗುಲಾಮರಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. I will beg in the streets forever. ನಾವು ಬೀದಿಗಳಲ್ಲಿ ಯಾವಾಗಲೂ ಭಿಕ್ಷೆ ಬಿಡ್ತಾ I ಇರ್ತೇವೆ. will lose everything. ನಾ ಎಲ್ಲವನ್ನ ಕಳಕೊಳ್ತೇನೆ. But 1 hour, ಆದ್ರೆ 1 ಗಂಟೆ 1 hour, Holy Spirit, utra. ಆ ಒಂದು ಪರಿಶುದ್ಧಾತ್ಮನ ಸುರಿಸುತ್ತಾ 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 Within 1 hour, ಒಂದೇ ಒಂದು ಗಂಟೆಯಲ್ಲಿ our years of problem just vanish. ಎಲ್ಲ ವರ್ಷಗಟ್ಟಲೆ ಇದ್ದಂತ ಸಮಸ್ಯೆ ಹಾಗೆ ಪರಿಹಾರ How many ಹೋಗಿತ್ತು. of you say amen? ಯೇಸುನ ಆಮೆನ್ Your ಅಂತೀರಾ? year, the problem that, amen, that is bigger and bigger for you. ಆ ಒಂದು ನಿಮ್ಮ ಸಮಸ್ಯೆ ದೊಡ್ಡದಾಗಿ ದೊಡ್ಡದಾಗಿ ನಿಮಗೆ ಕಾಣಿಸ್ತಿರುವಂತದ್ದು. Amen. It will just vanish when you are full of the Holy ನೀವು Spirit. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಾಗ ಅದು ಹಾಗೆ When ಮಾಯವಾಗಿ you ಹೋಗ್ತದೆ. spend time with the Holy ನೀವು Spirit, ಪರಿಶುದ್ಧಾತ್ಮನೊಂದಿಗೆ ಸಮಯ ಕಳೆಯುವಾಗ, when you pour yourself in the presence of the Holy Spirit, ಆ ಒಂದು ಪರಿಶುದ್ಧಾತ್ಮನ ಪ್ರಸನ್ನತೆಯಲ್ಲಿ ನಿಮ್ಮನ್ನೇ ನೀವು ಸುರಿಸುವಾಗ, சொல்றது எத்தனை பேருக்கு புரியுதுங்க? ನಾ ಹೇಳಿದ ಹೆಸರಿಗೆ ಅರ್ಥ ಆಗ್ತಿದೆ. Holy Spirit is so powerful. ಪರಿಶುದ್ಧಾತ್ಮನು ಬಹಳ ಬಲವುಳ್ಳವನು. Amen. Hallelujah. ಹಲ್ಲೆಲೂಯಾ. Don't underestimate the oil that is in you. ನೀವು ಒಳಗಿರುವಂತ ಆ ಒಂದು ಎಣ್ಣೆಯನ್ನ ನೀವು ಅಲಕ್ಷ್ಯವಾಗಿ ಒಂದು ಕೀಳಾಗಿ ನೋಡಬೇಡಿ. Amen. ஆவியானவர் உங்களுக்குள்ள வந்திருக்கிறது ஏதோ ஒரு மூலையில வாழ்றதுக்காக அல்ல. ಪರಿಶುದ್ಧಾತ್ಮನು ನಿಮ್ಮ ಒಳಗೆ ಬಂದಿರುವಂತದ್ದು ಯಾವುದೋ ಒಂದು ಮೂಲೆಯಲ್ಲಿ ಜೀವಿಸುವುದಕ್ಕಲ್ಲ. உங்களுக்குள்ள ஏதோ ஒரு மூலையில வாழ்றதுக்காக வரல, உங்களுக்குள்ள ஆள்றதுக்காக அவர் வந்திருக்கிறார். ಯಾವುದೋ ಒಂದು ಮೂಲೆಯಲ್ಲಿ ಜೀವಿಸುವುದಕ್ಕಾಗಿ ಬರಲಿಲ್ಲ, ಆತನು ನಿಮ್ಮೊಳಗೆ ಆಳುವುದಕ್ಕಾಗಿ ಬಂದನು. எத்தனை பேர் ஆமென் சொல்றீங்க? ಯೇಸುನ ಆಮೆನ್ ಅಂತೀರಾ?